ಸಾಧಾರಣ ಕಾಲದ 31ನೆಯ ಶುಕ್ರವಾರ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಗುಣ ಸಂಪನ್ನರು, ಜ್ಞಾನ ಸಂಪನ್ನರು, ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳಲು ಸಮರ್ಥರು ಆಗಿದ್ದೀರಿ ಎಂದು ನಾನು ಚೆನ್ನಾಗಿ ಬಲ್ಲೆ. ಆದರೂ ಕೆಲವು ವಿಷಯಗಳತ್ತ ನಿಮ್ಮ ಗಮನ ಸೆಳೆಯುವ ಉದ್ದೇಶದಿಂದ ಅಲ್ಲಲ್ಲಿ ಹೆಚ್ಚಿನ ಧೈರ್ಯ ವಹಿಸಿ ಬರೆದಿದ್ದೇನೆ. ದೇವರು ನನಗೆ ದಯಪಾಲಿಸಿರುವ ವಿಶೇಷ ವರದಾನದಿಂದಾಗಿ ಈ ಪ್ರಕಾರ ಬರೆದಿದ್ದೇನೆ. ಈ ವರದಿಯಿಂದಲೇ ಯಹೂದ್ಯರಲ್ಲದ ಜನರಿಗೆ ನಾನು ಕ್ರಿಸ್ತ ಯೇಸುವಿನ ದಾಸನಾದೆ. ಯಹೂದ್ಯರಲ್ಲದವರು ಪವಿತ್ರಾತ್ಮರ ಮೂಲಕ ಪರಿಶುದ್ಧರಾಗಿ ದೇವರಿಗೆ ಸಮರ್ಪಕ ಕಾಣಿಕೆಯಾಗುವಂತೆ ದೇವರ ಶುಭ ಸಂದೇಶವನ್ನು ಸಾರುವುದೇ ನನ್ನ ಪೂಜ್ಯ ಸೇವೆ. ಅದುವೇ ನನ್ನ ಯಾಜಕ ಸೇವೆ. ದೇವರಿಗಾಗಿ ಸಲ್ಲಿಸುವ ಈ ಸೇವೆಯನ್ನು ಕುರಿತು ನಾನು ಕ್ರಿಸ್ತ ಯೇಸುವಿನಲ್ಲಿ ಹೆಮ್ಮೆ ಪಡಲು ಕಾರಣ ಉಂಟು. ಕ್ರಿಸ್ತ ಯೇಸು ನನ್ನ ಮುಖಾಂತರ, ಅಂದರೆ ನನ್ನ ಬೋಧನೆ ಹಾಗೂ ಸಾಧನೆಗಳ ಮೂಲಕ, ಸೂಚಕ ಹಾಗೂ ಅದ್ಭುತ ಕಾರ್ಯಗಳ ಮೂಲಕ ಮತ್ತು ಪವಿತ್ರಾತ್ಮರ ಶಕ್ತಿಯ ಮೂಲಕ ಯಹೂದ್ಯರಲ್ಲದವರನ್ನು ತಮ್ಮ ಶರಣರಾಗಿಸಿಕೊಂಡಿದ್ದಾರೆ. ಇದೊಂದನ್ನು ಬಿಟ್ಟು ಬೇರೆ ಯಾವುದನ್ನು ಕುರಿತು ಹೊಗಳಿಕೊಳ್ಳಲು ನಾನು ಧೈರ್ಯಗೊಳ್ಳುವುದಿಲ್ಲ. ಜೆರುಸಲೇಮಿನಿಂದ ಪ್ರಾರಂಭಿಸಿ ಇಲ್ಲುರಿಕ ಪ್ರಾಂತ್ಯದವರೆಗೂ ಸುತ್ತಮುತ್ತಲಿನಲ್ಲೂ ನಾನು ಸಂಚಾರ ಮಾಡಿ ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ಪೂರ್ತಿಯಾಗಿ ಪ್ರಚಾರ ಮಾಡಿದ್ದೇನೆ. ಮತ್ತೊಬ್ಬನು ಹಾಕಿದ ಅಸ್ತಿವಾರದ ಮೇಲೆ ನಾನು ಕಟ್ಟುವುದು ಸರಿಯಲ್ಲವೆಂಬುದು ನನ್ನ ಅಭಿಪ್ರಾಯ. ಆದ ಕಾರಣ ಕ್ರಿಸ್ತ ಯೇಸುವಿನ ನಾಮವು ಪ್ರಚಾರವಾಗದ ಕಡೆ ಹೋಗಿ ಶುಭ ಸಂದೇಶವನ್ನು ಸಾರಬೇಕೆಂಬುದೇ ನನ್ನ ಆಕಾಂಕ್ಷೆ. ಯಾರಿಗೆ ಆತನ ಸುದ್ದಿ ಮುಟ್ಟಿಲ್ಲವೋ ಅವರು ಆತನನ್ನು ನೋಡುವರು. ಯಾರು ಆತನ ವರ್ತಮಾನ ಕೇಳಿಲ್ಲವೋ ಅವರು ಆತನನ್ನು ಗ್ರಹಿಸಿಕೊಳ್ಳುವರು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನನ್ನ ಕಾರ್ಯವನ್ನು ನಡೆಸಿದ್ದೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು. ಎಸಗಿಹನಾತನು ಪವಾಡ ಕಾರ್ಯಗಳನ್ನು. ಆತನ ಬಲಗೈ ಗಳಿಸಿತಾತನಿಗೆ ಗೆಲುವನ್ನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಸ್ಮರಿಸಿಕೊಂಡಾನ ಪ್ರಭು ತನ್ನ ಪ್ರೀತಿಯನ್ನು. ಇಸ್ರೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂ ನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ. ಮುದದೆ ಹಾಡಿರಿ, ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂತದ್ದು. ಅಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಇಂತೆಂದರು. ಒಬ್ಬ ಧನಿಕನಿದ್ದ. ಅವನ ವ್ಯವಹಾರಗಳನ್ನು ನೋಡಿಕೊಳ್ಳಲು ಒಬ್ಬ ಮೇಸ್ತ್ರಿ ಇದ್ದ. ಇವನು ಧನಿಕನ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾನೆಂದು ದೂರು ಬಂದಿತು. ಧನಿಕನು ಅವನನ್ನು ಕರೆದು, ಏನಿದು? ನಿನ್ನ ವಿಷಯವಾಗಿ ನಾನು ಹೀಗೆಲ್ಲ ಕೇಳುತ್ತಾ ಇದ್ದೇನೆ. ನಿನ್ನ ಕೆಲಸದ ಲೆಕ್ಕಾಚಾರವನ್ನು ಒಪ್ಪಿಸಿಬಿಡು. ಇನ್ನು ನೀನು ಮೇಸ್ತ್ರಿ ಆಗಿರಲು ಆಗದು ಎಂದ. ಆಗ ಮೇಸ್ತ್ರಿ, ಈಗ ಏನು ಮಾಡಲಿ? ಯಜಮಾನನು ನನ್ನನ್ನು ಕೆಲಸದಿಂದ ತೆಗೆದು ಬಿಡುತ್ತಾನಲ್ಲ. ಅಗೆಯಲು ಶಕ್ತಿ ಸಾಲದು. ಭಿಕ್ಷೆ ಬೇಡಲು ನನಗೆ ನಾಚಿಕೆ ಎಂದು ಚಿಂತಾಕ್ರಾಂತನಾದ. ಮರುಕ್ಷಣ, ಸರಿ, ಕೆಲಸದಿಂದ ನನ್ನನ್ನು ತೆಗೆದು ಹಾಕಿದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗೆ ಸೇರಿಸಿಕೊಳ್ಳುವಂತೆ ನಾನು ಏನು ಮಾಡಬೇಕೆಂದು ಈಗ ಗೊತ್ತಾಯಿತು ಎಂದುಕೊಂಡ. ಯಜಮಾನನ ಸಾಲಗಾರರನ್ನು ಒಬ್ಬೊಬ್ಬರನ್ನಾಗಿ ಬರಮಾಡಿಕೊಂಡು, ನೀನು ನನ್ನ ಯಜಮಾನನಿಗೆ ತೀರಿಸಬೇಕಾದ ಸಾಲ ಎಷ್ಟು ಎಂದು ಮೊದಲನೆಯವನನ್ನು ಕೇಳಿದ. ಅವನು 100 ಬುದ್ದಲಿ ಎಣ್ಣೆ ಎಂದ. ಅದಕ್ಕೆ ಮೇಸ್ತ್ರಿ, ಹೀಗೋ ನಿನ್ನ ಪತ್ರ, ಕುಳಿತುಕೊಂಡು 50 ಎಂದು ಬೇಗನೆ ಬರೆ ಎಂದ. ಬಳಿಕ ಇನ್ನೊಬ್ಬನನ್ನು ಕರೆದು, ನೀನೆಷ್ಟು ಸಾಲ ತೀರಿಸಬೇಕು ಎಂದು ಕೇಳಿದ. ಅವನು 100
ಕಂಡುಗ ಗೋಧಿ ಎಂದಾಗ, ಇಗೋ ನಿನ್ನ ಪತ್ರ 80 ಎಂದು ಬರೆ ಎಂದ. ಈ ಅಪ್ರಾಮಾಣಿಕ ಮೇಸ್ತ್ರಿ ಮಾಡಿದ ಮುಂದಾಲೋಚನೆಯನ್ನು ಅವನ ಯಜಮಾನ ಪ್ರಶಂಸಿಸಿದ, ಏಕೆಂದರೆ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಲೌಕಿಕ ಜನರು ಬೆಳಕಿನ ರಾಜ್ಯದ ಜನರಿಗಿಂತ ಜಾಣರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಬದುಕು ಜೊತೆಯಲ್ಲೇ ಕೊನೆಯಾಗಲಿ. ನಿನ್ನ ನೆನಪು ನನ್ನ ಬದುಕು ಜೊತೆಯಲ್ಲೇ ಕೊನೆಯಾಗಲಿ. ನನ್ನ ಹೃದಯ ಕೂಗಿ ಕರೆಯುತ್ತಿದೆ, ನಿನಗಾಗಿ ಮಿಡಿಯುತ್ತಿದೆ ನನ್ನ ಪ್ರಭುವೇ. ಕರದಲ್ಲಿ ಚಿತ್ರಿಸಿದೆ ನನ್ನ ಹೊಸದಾದ ಭವಿಷ್ಯವನ್ನು. ಆಸೆಯ ಮೂಡಿಸಿ ಚಿಗುರಿಸಿದೆ ಬರಿದಾದ ಬದುಕನ್ನು. ನಿನ್ನಯ ಕರದಲ್ಲಿ ಚಿತ್ರಿಸಿದೆ ನನ್ನ ಹೊಸದಾದ ಭವಿಷ್ಯವನ್ನು. ಆಸೆಯ ಮೂಡಿಸಿ ಚಿಗುರಿಸಿದೆ ಬರಿದಾದ ಬದುಕನ್ನು. ನಿನ್ನ ಅನುಗ್ರಹಕ್ಕೆ ನನ್ನ ಅನುಗೊಳಿಸು, ನನ್ನ ಹೃದಯದಲ್ಲಿ ನಿನ್ನ ನುಡಿ ಇರಿಸು. ನಿನ್ನ ನುಡಿಯಲ್ಲೇ ಮನಸ್ಸಿರಿಸು, ಆ ಮನಸ್ಸನ್ನು ಸ್ಥಿರಗೊಳಿಸು. ನೆನಪಲ್ಲಿ ನೀ ನೆಲಸು. ನನ್ನ ಹೃದಯ ಕೂಗಿ ಕರೆಯುತ್ತಿದೆ, ನಿನಗಾಗಿ ಮಿಡಿಯುತ್ತಿದೆ. ನಿನ್ನ ನೆನಪು ನನ್ನ ಬದುಕು ಜೊತೆಯಲ್ಲೇ ಕೊನೆಯಾಗಲಿ. ನನ್ನ ಪ್ರಭುವೇ. ಬದುಕನು ಕುಂದಿಸಲು ನನ್ನ ಎದೆ ಮೀಟಿ ಶ್ರುತಿಗೊಳಿಸು. ಅಳುಕಿನ ಮನಸ್ಸು ಅಂಜಿರಲು ಮಗುವಂತೆ ಮುನ್ನಡೆಸು. ನಿರಾಶೆ ಬದುಕನು ಕುಂದಿಸಲು ನನ್ನ ಎದೆ ಮೀಟಿ ಶ್ರುತಿಗೊಳಿಸು. ಅಳುಕಿನ ಮನಸ್ಸು ಅಂಜಿರಲು
ಸಾಗುವಂತೆ ಮುನ್ನಡೆಸು. ನನ್ನ ತುಟಿಯಲ್ಲಿ ನಿನ್ನ ಹೆಸರಿರಿಸು, ನನ್ನ ಎದೆಯಲ್ಲಿ ನಿನ್ನ ಉಸಿರಿರಿಸು. ನಿನ್ನ ಪ್ರೀತಿಗೆ ಋಣಗೊಳಿಸು, ಆ ಋಣದಲ್ಲೇ ನೆಲೆಗೊಳಿಸು. ನೆನಪಲ್ಲೇ ಜೊತೆಗಿರಿಸು. ನನ್ನ ಹೃದಯ ಕೂಗಿ ಕರೆಯುತ್ತಿದೆ, ನಿನಗಾಗಿ ಮಿಡಿಯುತ್ತಿದೆ. ನಿನ್ನ ನೆನಪು ನನ್ನ ಬದುಕು, ಜೊತೆ ಜೊತೆಯಲ್ಲೇ ಕೊನೆಯಾಗಲಿ. ನನ್ನ ಹೃದಯ ಕೂಗಿ ಕರೆಯುತ್ತಿದೆ, ನಿನಗಾಗಿ ಮಿಡಿಯುತ್ತಿದೆ. ನನ್ನ ಪ್ರಭುವೇ